ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಆದರದ ಸ್ವಾಗತ. ನಾನು ಪ್ರತಿಭಾ. ಇವತ್ತು ನಾನು ಫ್ರೆಶ್ ಆಗಿ ರಸಂ ಪೌಡರ್ ಮಾಡಿಬಿಟ್ಟು ಆ ರಸಂ ಪೌಡರು ಮತ್ತು ಅದರಿಂದ ಮಾಡುವಂತಹ ಬೇಳೆ ಇಲ್ಲದೆ ಟೊಮೆಟೊ ರಸಂ ರೆಸಿಪಿನ ತಗೊಂಡಿದ್ದೀನಿ ಫ್ರೆಂಡ್ಸ್. ನಾನಿವತ್ತು ಮಾಡಿ ಯೂಟ್ಯೂಬ್ನಲ್ಲಿ ಹಾಕಿದಂತಹ ರಸಂ ಪೌಡರ್ ಇದೆಯಲ್ಲ, ಅದು ಸಾಧಾರಣ 150 ಗ್ರಾಮು ಬೈ ವೆಯ್ಟ್ ಆಗುತ್ತೆ. ಮತ್ತು ಸಾಧಾರಣ ಒಂದು 50 ಜನರಿಗೆ ಅಷ್ಟು ರಸಂನ ಯೂಸ್ ಮಾಡಿಬಿಟ್ಟು ಬೇರೆ ರಸಂ ಪೌಡರ್ನ ಯೂಸ್ ಮಾಡಿಬಿಟ್ಟು ಬೇರೆ ಎಲ್ಲ ಇಂಗ್ರೀಡಿಯೆಂಟ್ಸ್ ನೀವು ಅದಕ್ಕೆ ತಕ್ಕ ಅಡ್ಜಸ್ಟ್ ಮಾಡಿಕೊಂಡು ನೀವು ಮಾಡಬೇಕಾಗತ್ತೆ. 50 ರಿಂದ 60 ಜನಕ್ಕೆ ಅದು 150 ಗ್ರಾಮ್ ರಸಂ ಪೌಡರ್ ಪರ್ಫೆಕ್ಟ್ ಆಗುತ್ತೆ ಫ್ರೆಂಡ್ಸ್. ನಾನು ಇದ್ರ ಮೇಲೆ ಮಾಡೋದೇ ಇಲ್ಲ, ಇಷ್ಟೇ ಮಾಡಿಟ್ಕೊಳ್ಳೋದು. ನಾನು ಯೂಶ್ವಲಿ ನಮ್ಗಿಬ್ಬರೇ ಇರೋದು, ನಮ್ಗೆ ಸಾಕಾಗತ್ತೆ ಮನೆಯಲ್ಲಿ ಅಂತ ಅಂದ್ಬಿಟ್ಟು. ತುಂಬ ರುಚಿಯಾಗುತ್ತೆ ಫ್ರೆಂಡ್ಸ್. ಇದನ್ನ ಫಾಲೋ ಮಾಡಿಬಿಟ್ಟು ನೀವು ರಸಂ ಮಾಡಿ ಕರೆಕ್ಟಾಗಿ ನೀವು ಟೈಮರ್ ಸೆಟ್ ಮಾಡಿದ್ರೆ 10 ನಿಮಿಷದಲ್ಲಿ ರಸಂ ಆಗುತ್ತೆ. ಸೊ ಈ ರಸಂ ಪೌಡರ್ನ ಮಾಡಿ ಮತ್ತೆ ಈ ರಸಮನ್ನು ಕೂಡ ಇದ್ರ ಜೊತೆಗೆ ಮಾಡಿ ನೀವು ಮಾಡಿಬಿಟ್ಟು ಇದ್ರದ್ದು ರುಚಿ ಹೇಗಾಗಿದೆ ಅಂತಂದ್ಬಿಟ್ಟು ಏನಾದರೂ ನಿಮ್ಮ ಅನುಕೂಲಕ್ಕೆ ಸರಿಯಾಗಿ ನೀವೇನಾದರೂ ಅಡ್ಜಸ್ಟ್ಮೆಂಟ್ ಮಾಡಿದ್ರೆ ಅದನ್ನು ಸಹ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ ಇದು ನಾವು GSV ಅವರು ಮಾಡುವಂತಹ ರಸಂ ಪೌಡರು ಮತ್ತೆ ಅದರದ್ದು ರಸಂ. ಈ ರಸಂ ಪೌಡರ್ ಉಪಯೋಗಿಸ್ಕೊಂಡು ಬೇಳೆ ಹಾಕೊಂಡು ಕೂಡ ರಸಂ ಮಾಡಬೇಕು ಫ್ರೆಂಡ್ಸ್. ತುಂಬಾ ರುಚಿ ಆಗುತ್ತೆ. ಅದನ್ನ ನಾನು ಇನ್ನೊಂದು ದಿವಸ ಹಾಕ್ತೀನಿ. ಮುಂಚೆ ಹಾಕಿದ್ದೀನಿ, ಬಟ್ ಇನ್ನೊಂದ್ಸತಿ ಹಾಕ್ತೀನಿ. ಈ ರಸಂ ರೆಸಿಪಿನ ಪೌಡರು ಮತ್ತೆ ರಸಂ ಎರಡನ್ನೂ ಫಾಲೋ ಮಾಡಿ ಹೇಗಾಗಿದೆ. ಯಾರ ಮನೇಲಿ ತಾನೇ ಸಾರು ಮಾಡೋದಿಲ್ಲ ಹೇಳಿದ್ದೀನಿ ಅಲ್ವಾ? ಎಲ್ರಿಗೂ ಸಾರು ಬೇಕು ಅಲ್ವಾ? ಸಾರು ಇಲ್ದಲೆ ಊಟನೇ ಮುಂದೆ ಹೋಗಲ್ಲ ಅಲ್ವಾ? ಊಟ ಕಂಪ್ಲೀಟೇ ಆಗೋದಿಲ್ಲ. ಈ ಸಾರು ಇದ್ರೆ ಉಂಟಲ್ಲ ಫ್ರೆಂಡ್ಸ್, ನಿಮ್ಗೆ ಸೈಡ್ ಡಿಶ್ಶು ಪಾಪಡು ಏನು ಬೇಕಂತಿಲ್ಲ. ಬರೀ ಅನ್ನ ಮತ್ತೆ ಸಾರು ಬಳಸ್ಕೊಂಡು ಒಂಚೂರು ಉಪ್ಪಿನಕಾಯಿ ಇದ್ರೆ 2 ಬಟ್ಲು ಊಟ ಮಾಡ್ಬೋದು. ಅಷ್ಟು ಕೂಡ ಚೆನ್ನಾಗಾಗುತ್ತೆ. ಮಾಡಿ ಈ ರೆಸಿಪಿನ, ಈ ಸಾರನ್ನ ಮಾಡಿ ಊಟ ಮಾಡಿ ನನಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ತಿಳಿಸಿ ಹೇಗಾಗಿದೆ ಅಂತ ಅಂದ್ಬಿಟ್ಟು. ವಿಡಿಯೋನ ಮೊದಲಿಂದ ಕೊನೆ ತನಕ ನೋಡಿ ಅಂತ ಹೇಳ್ಬಿಟ್ಟು ಮುಂದೆ ರೆಸಿಪಿನ ಪ್ರೆಸೆಂಟ್ ಮಾಡ್ತೀನಿ ಫ್ರೆಂಡ್ಸ್. ಎಲ್ಲರಿಗೆ ನಮಸ್ಕಾರ, ಸ್ವಾಗತ. ನಾನು ಪ್ರತಿಭಾ. ಇವತ್ತು ರಸಂ ಪೌಡ್ರ್ ಮಾಡಿಬಿಟ್ಟು ಆ ರಸಂ ಪೌಡ್ರನ್ನ ಉಪಯೋಗಿಸ್ಕೊಂಡು ರಸಂ ಹೇಗೆ ಮಾಡೋದಪ್ಪ ಅಂತ ಆ ರೆಸಿಪಿ ತೊಗೊಂಬಂದಿನಿ. ಈಗ ಏನೇನು ಬೇಕು ನೋಡೋಣ. 1 ಕಪ್ ಕೊತ್ತಂಬರಿ ಬೀಜ, 1/3 ಕಪ್ ಮೆಣಸಿನ ಪುಡಿ, 1/4 ಕಪ್ ಜೀರಿಗೆ, 10 ರಿಂದ 15 ಕರಿಬೇವಿನ ಸೊಪ್ಪು, ಮತ್ತು ಕರಿಮೆಣಸು 15, ಸ್ವಲ್ಪ ಹಿಂಗು, ಸ್ವಲ್ಪ ಅರಿಶಿನ ಪುಡಿ ಮತ್ತು ಮೆಂತ್ಯ ಕಾಳು 1/3 ಟೀ ಸ್ಪೂನ್. ಈಗ ಒಂಚೂರು ತೆಂಗಿನೆಣ್ಣೆ ಹಾಕಿಬಿಟ್ಟು 10 ರಿಂದ 15 ಕರಿಮೆಣಸನ್ನು ಹಾಕಿಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಸ್ವಲ್ಪ ಕೈ ಆಡಿಸ್ಕೊಳ್ಳಿ ಬಿಸಿ ಆದಮೇಲೆ. ಈಗ ಅದಕ್ಕೆ ಹಾಗೆ 1/3 ಟೀ ಸ್ಪೂನು ಮೆಂತ್ಯ ಕಾಳು ಹಾಕ್ಕೊಳ್ಳಿ. ಅದನ್ನು ಅದರಲ್ಲೇ ಕೈ ಆಡಿಸ್ಕೊಳ್ಳಿ. ಮತ್ತು ಮೆದು ಹಿಂಗಿರುತ್ತಲ್ಲ, ಅದು ಕಡಲೆ ಕಾಳನ್ನಷ್ಟು ಹಾಕ್ಕೊಂಡು ಅದೇ ಇದರಲ್ಲಿ ಅಷ್ಟರಲ್ಲೇ ಚೆನ್ನಾಗಿ ಹುರ್ಕೊಳ್ಳಿ. ಈಗ ಅದಕ್ಕೆ ಎಣ್ಣೆ ಸಾಕಾಗಿಲ್ಲ, ಒಂದು ಚುಟ್ಕಿ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಳಿ. ಮತ್ತು ಅದು ಕರೆಕ್ಟಾಗಿ ಕ್ರಿಸ್ಪಿ ಮತ್ತು ಗರಿಗರಿ ಆಗಬೇಕು. ಈಗ ಕೊತ್ತಂಬರಿ ಬೀಜನ ಹುರ್ಕೊಳ್ಳೋಣ. ಪ್ಯಾನ್ ಬಿಸಿಯಾಗಿದೆ, ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ಳಿ. ಅದು ಚೆನ್ನಾಗಿ ಹುರಿದು ಬರುತ್ತಪ್ಪ 3 ರಿಂದ 4 ನಿಮಿಷದ ತನಕ ಅಂತ ಅನ್ಬೇಕಾದ್ರೆ ಅದಕ್ಕೆ 1/4 ಕಪ್ಪು ಜೀರಿಗೆ ಹಾಕ್ಕೊಳ್ಳಿ. ಎಲ್ಲ ಅಮೆಝಾನ್ ಕಪ್ಪಲ್ಲಿ ಹಾಕಿದ್ದೀನಿ ಫ್ರೆಂಡ್ಸ್ ಮೆಜರ್ಮೆಂಟು. ಇದನ್ನೆರಡನ್ನೂ ಒಟ್ಟಿಗೆ ಚೆನ್ನಾಗಿ ಹುರಿತಾ ಇರಿ 3 ರಿಂದ 4 ನಿಮಿಷದ ತನಕ. ಅದು ಆಯಿತು ಅನ್ಬೇಕಾದ್ರೆ ಅದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಅದು ಆಗ್ತಾ ಬಂದಿರುತ್ತೆ. ಮತ್ತು ಇವಾಗ ಮತ್ತೆ ರೋಸ್ಟ್ ಮಾಡ್ತಾ ಇರಿ, ಕಂಟಿನ್ಯೂ ಮಾಡ್ಕೊಳ್ಳಿ ಹಾಗೆ ಹುರಿಲಿಕ್ಕೆ. ಹೇಗೆ ಮಾಡಬೇಕು ಅಂತಂದರೆ, ಕರ್ಬೇವಿನ ಸೊಪ್ಪು ಕೈಯಲ್ಲಿ ಮುಟ್ಟಿದ ತಕ್ಷಣ ಗರಿಗರಿ ಆಗಬೇಕು, ಪುಡಿ ಆಗಬೇಕು. ಆವಾಗ ಅದೆಲ್ಲ ಆಗಿದೆ ಅಂತ ಅರ್ಥ. ಈಗ ನಾವು ಮೊದಲು ಹುರಿದಿಟ್ಕೊಂಡಿದ್ವಲ್ಲ ಮೆಂತ್ಯ, ಅದೆಲ್ಲ ಅದಕ್ಕೆ ಸೇರಿಸ್ಕೊಳ್ಳಿ. ಸ್ವಿಚ್ ಆಫ್ ಮಾಡಿಬಿಡಿ ಫ್ಲೇಮು. ಮತ್ತು ಈಗ 1/4 ಕಪ್ಪು ಮೆಣಸಿನ ಪುಡಿ ಹಾಕ್ಕೊಳ್ಳಿ, ಆಯಿತಾ? ಅದನ್ನ ಮನೆಯಲ್ಲೇ ಮಾಡಿದ್ದು. ಅದು ಇವಾಗ ಏನಾಗುತ್ತೆ, ಪ್ಯಾನ್ ಬಿಸಿ ಇದೆ ಅಲ್ವಾ, ಚೆನ್ನಾಗಿ ಹುರಿದಾಗ ಆಗಿಬಿಡುತ್ತೆ. ಈಗ ಒಂದು ಬದಿಲಿ ತೆಗೆದಿಟ್ಬಿಟ್ಟು ತಣ್ಣಗಾಗ್ಲಿಟ್ಬಿಡಿ. ತಣ್ಣಗಾದ್ಮೇಲೆ ಬ್ಲೆಂಡರ್ ಬೋಲ್ಗೆ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿ. ಮತ್ತು ಮೀಡಿಯಮ್ ಕೋರ್ಸ್ ಆಗೋದನ್ನು ಗ್ರೈಂಡ್ ಮಾಡ್ಕೊಳ್ಳಿ. ನೀವಾಗ ನೋಡಿ ಟೆಕ್ಸ್ಚರ್ ತೋರಿಸ್ತಾ ಇದ್ದೀನಿ, ನೋಡಿ ಪರ್ಫೆಕ್ಟಾಗಿ ಆಗಿದೆ ಅಲ್ವಾ? ಈಗ ಅದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಈ ಪುಡಿ ಹೇಗೆ ಅಂತಂದರೆ 4 ತಿಂಗಳ ತನಕ ಹೊರಗಡೆ ಉಳಿಯುತ್ತೆ ಫ್ರೆಂಡ್ಸ್. ಆಮೇಲೆ ನೀವು ತಣ್ಣಗಾದ್ಮೇಲೆ ಏರ್ಟೈಟ್ ಕಂಟೈನರಲ್ಲಿ ಹಾಕಿಟ್ರೆ 6 ತಿಂಗಳಿಂದ 1 ವರ್ಷ ಫ್ರಿಜ್ಜಿನಲ್ಲಿ ಇಟ್ಬಿಟ್ಟು ಯೂಸ್ ಮಾಡ್ಕೋಬೋದು. ಆದರೆ ಇಷ್ಟೊಂದು ನಾನು ಯೂಸ್ ಮಾಡೋದಿಲ್ಲ, ಇಷ್ಟೇ ಮಾಡೋದು ನಾನು ಒಂದು ಸತಿ. ಈಗ ನೋಡಿ ಸಾರು ಹೇಗೆ ಮಾಡೋದು ಅಂತ ನೋಡೋಣ. ಅದೇ ಪುಡಿ ಉಪಯೋಗಿಸ್ಕೊಂಡು ಸಾರು ಕರೆಕ್ಟ್ 10 ನಿಮಿಷದಲ್ಲಿ ಆಗುತ್ತೆ ಫ್ರೆಂಡ್ಸ್. 10 ನಿಮಿಷ ನೀವು ಟೈಮರ್ ಸೆಟ್ ಮಾಡಿದ್ರೆ 10 ನಿಮಿಷದಲ್ಲಿ ಸಾರು ಈ ಪುಡಿ ಯೂಸ್ ಮಾಡ್ಕೊಂಡು ಮಾಡಿಬಿಡ್ಬೋದು. ಈಗ ನೋಡಿ ಎಲ್ಲ ಇಂಗ್ರೀಡಿಯೆಂಟ್ಸ್ನ ತೋರಿಸ್ತಾ ಇದ್ದೀನಿ. ಅದೇ ಸಾರಿನ ಪುಡಿ ಮತ್ತು ಸ್ವಲ್ಪ ತೆಂಗಿನಕಾಯಿ ತುರಿ ಮತ್ತು ಇದು ಹುಣಸೆ ಹಣ್ಣು. ನಿಮ್ಗೆ ಅಕಸ್ಮಾತ್ ಗೊತ್ತಾಗದೇ ಇದ್ರೆ ಅಂತ ಹುಣಸೆ ಹಣ್ಣನ್ನು ತೋರಿಸ್ತಾ ಇದ್ದೀನಿ. ಈಗ ನೋಡಿ 2 ಟೊಮೆಟೊದಲ್ಲಿ 1.5 ಟೊಮೆಟೊ ನಾನೀಗ ರುಬ್ಲಿಕ್ಕೆ ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳೋದಕ್ಕೋಸ್ಕರ ಕಟ್ ಮಾಡಿದ್ದೀನಿ, ಹಾಕ್ತಾ ಇದ್ದೀನಿ.
ಅದಕ್ಕೆ ತೆಂಗಿನಕಾಯಿ ತುರಿ 2 ಟೀ ಸ್ಪೂನ್ ಹಾಕಿದ್ದೀನಿ, ಫ್ರೆಶ್ ತೆಂಗಿನಕಾಯಿ ತುರಿ. ಹಾಗೆ ನಾನು ಇವಾಗ ಮಾಡಿರುವಂಥ ರಸಮ್ ಪೌಡ್ರು 2 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಹಾಗೆ ನೋಡಿ ಇದು ಹುಣಸೆ ಹಣ್ಣು ಸಣ್ಣ ಒಂದು ಗೋಲಿಗೆ ಹಾಕಿರೋದು. ಮತ್ತು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಫೈನಾಗಿ ರುಬ್ಕೊಳ್ಳಿ. ಈಗ 1/4 ಲೀಟ್ರ್ ನೀರನ್ನ ಒಂದು ಪ್ಯಾನ್ಗೆ ಹಾಕ್ಬಿಟ್ಟು ಬಿಸಿ ಮಾಡಲಿಕ್ಕಿಡಿ. ಅದು ಚೆನ್ನಾಗಿ ಬಿಸಿ ಆಗ್ತಾ ಇದೆ ಅನ್ಬೇಕಾದ್ರೆ ಅದಕ್ಕೆ ಅರ್ಧ ಟೊಮೆಟೊ ಉಳಿದಿತ್ತಲ್ಲ, ಆವಾಗಲೇ ನಾವು 2 ಟೊಮೆಟೊ ತೊಗೊಂಡಿದ್ರಲ್ಲಿ ಅದನ್ನು ಕಟ್ ಮಾಡಿ ಹಾಕ್ಕೊಳ್ಳಿ. ಇದು ಯಾಕೆ ಹಾಕ್ಕೊಳ್ಳೋದು ಅಂತಂದರೆ ನಮಗೆ ಟೊಮೆಟೊ ಸಾರು ಅಂತ ಒಂದು ಫೀಲಿಂಗ್ ಬರಬೇಕಲ್ಲ. ಒಂದೇ ಒಂದು ಹಸಿಮೆಣಸಿನ್ಕಾಯಿ ಭಾಗ ಮಾಡಿರೋದು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನು 1 ಟೀ ಸ್ಪೂನ್ ಬೆಲ್ಲ ಹಾಕಿದ್ದೀನಿ, ಯಾಕಂದರೆ ರುಚಿ ಬ್ಯಾಲೆನ್ಸ್ ಮಾಡೋದಕ್ಕೆ ಸಾರಿಗೆ ಹಾಕಲೇಬೇಕು ಫ್ರೆಂಡ್ಸ್. ಒಳ್ಳೆ ಮಿಕ್ಸ್ ಕೊಡಿ. ಇದನ್ನು ಟೊಮೆಟೊ ಚೆನ್ನಾಗಿ ಕುಕ್ಕಾಗಿ ಕಲರ್ ಬಿಡಬೇಕು, ಕೆಂಪು ಆಗಬೇಕು, ಅಷ್ಟೊತ್ತು ತನಕ ಮಾಡಿ. ನೋಡಿ ಇವಾಗ ಆಯಿತು, 3 ರಿಂದ 4 ನಿಮಿಷದ ತನಕ ಕುಕ್ ಮಾಡಿದ್ದೀನಿ. ಕಲರ್ ಚೇಂಜ್ ಆಯಿತು, ಟೊಮೆಟೊ ಎಲ್ಲ ಮೆದು ಆಯಿತು. ಈಗ ನಾವು ಇವಾಗ ರುಬ್ಬಿಟ್ಕೊಂಡಿದ್ದೀವಲ್ಲ ಆ ಮಸಾಲೆನ ಅದಕ್ಕೆ ಹಾಕ್ಕೊಳ್ಳಿ. ಮತ್ತು ಬ್ಲೆಂಡರ್ ಬೋರ್ಡ್ ತೊಳೆದಿದ್ದ ನೀರು ಒಂದು 2 ಕಪ್ ಹಾಕಿದ್ದೀನಿ. ಇನ್ನೂ ಒಂದು ಸ್ವಲ್ಪ ನೀರು ಬೇಕಾದರೂ ಹಾಕ್ಕೋಬೋದು. ನಾನು ಹಾಕಿದ್ದೀನಿ, ಅರ್ಧ ಲೀಟ್ರ್ ಆಗಿದೆ ಒಟ್ಟಿಗೆ. 2 ಎಳೆಯದು ಕರಿಬೇವಿಂದು ದಂಟು ಹಾಕಿದ್ದೀನಿ, 2 ಇದು ಎಸಳು ಹಾಕಿದ್ದೀನಿ. ಹಾಗೆ ಇದನ್ನು ಚೆನ್ನಾಗಿ ಇವಾಗ ನಾನು ಹೇಗೆ ಮುಚ್ಚಿದ್ದೀನಲ್ಲ ಮುಚ್ಚಳ ಹಾಗೆ ಮುಚ್ಚಿಬಿಟ್ಟು ನೀವು ಕುಕ್ ಮಾಡಬೇಕು. ಯಾಕೆ ಅಂತಂದರೆ ಅದು ಬಾಯ್ಲ್ ಆಗಿಬಿಟ್ಟು ಕೆಳಗೆ ಉಕ್ಕಿ ಬರಬಾರ್ದು. ಅದಕ್ಕೋಸ್ಕರ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಲ್ವಾ. ಇದು ಹೀಗೆ ಕುದ್ರೆ ನಮ್ಮದು ಸಾರಿಂದು ರುಚಿ ಹೆಚ್ಚಾಗುತ್ತೆ. ಘಮ ಘಮ ಅಂತ ಪರಿಮಳ ಬರ್ತಾ ಇದೆ. ಫ್ರೆಶ್ ಪುಡಿ ಅಲ್ವಾ. ಈಗ ಬೇಕಾದಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಅದಕ್ಕೆ ರುಚಿಗೆ ಕೊತ್ತಂಬರಿ ಸೊಪ್ಪು ಬಿಟ್ಟರೆ ಬೇರೆ ಇಲ್ಲ. 2 ಬಟ್ಲು ಊಟ ಮಾಡ್ಬೋದು ಫ್ರೆಂಡ್ಸ್, ಅಷ್ಟು ಕೂಡ ಚೆನ್ನಾಗಾಗುತ್ತೆ ಸಾರು. ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಯಮ್ಮಿ ರಸಮು ತುಂಬ ಚೆನ್ನಾಗಾಗುತ್ತೆ. ಈಗ ಒಂದು ಒಗ್ಗರಣೆ ಕೊಡೋಣ. ಒಗ್ಗರಣೆಯಿಂದ ಇದಕ್ಕೆ ಥಮ್ಸಪ್ ಬರೋದು ಅಲ್ವಾ. ರೆಸಿಪಿ ಚೆನ್ನಾಗಾಗೋದು ಇದು ಸಾರು ಒಗ್ಗರಣೆಯಿಂದ. ಸಾಸಿವೆ ಹಾಕ್ಕೊಳ್ಳಿ 1 ಟೀ ಸ್ಪೂನು. ಚಟಪಟ ಅಂತ ಇದೆ. ಒಂದು 2 ಚಿಟಿಕೆ ಹಿಂಗೆ ಪೌಡ್ರ್ ಹಾಕ್ಕೊಳ್ಳಿ. ನಾವು ಹಿಂಗನ್ನ ಸಾರಿನ ಪುಡಿಗೆ ಒಂಚೂರು ಹಾಕ್ತೀವಿ, ಅದು ಪ್ರೋಟೋಕಾಲ್. ಹಾಗೆ ಕೆಂಪು ಮೆಣಸಿನ್ಕಾಯಿ ತುಂಡುಗಳು ಬ್ಯಾಡಗಿ ಹಾಕಿದ್ದೀನಿ, ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು. ಒಂದು ಮಿಕ್ಸ್ ಕೊಡಿ ಅದಕ್ಕೆ. ಈಗ ಒಗ್ಗರಣೆಗೆ ಚೆನ್ನಾಗಿ ಸ್ವಿಚ್ ಆಫ್ ಮಾಡಿಬಿಟ್ಟು ಈಗ ಈ ಒಗ್ಗರಣೆನ ಸಾರಿಗೆ ಹಾಕ್ಕೋಬೇಕು. ಹಾಕಿಬಿಟ್ಟು ಒಂದು ಕುದಿ ತರಬೇಕು. ಯಾವಾಗಲೂ ಒಗ್ಗರಣೆ ಹಾಕಿದ್ಮೇಲೆ ಹಾಗೆ ಬಿಡಬಾರ್ದು, ಒಂದು ಕುದಿ ತರಲೇಬೇಕು. ಒಂದು 2 ಮಿನಿಟ್ಸ್ ಕುದ್ರೆ ಮಾತ್ರ ಅದು ಒಗ್ಗರಣೆ ಅದಕ್ಕೆ ತಾಗೋದು ಚೆನ್ನಾಗಿ. ನೋಡಿ ಒಗ್ಗರಣೆ ಇವಾಗ ಕುದೀತಾ ಇದೆ. ಒಗ್ಗರಣೆ ಹಾಕಿದ್ಮೇಲೆ 1 ನಿಮಿಷ ಕುದಿಸಿದ್ದೀನಿ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ ಫ್ರೆಂಡ್ಸ್. ಈಗ ನೋಡಿ ಬೌಲಿಗೆ ಸರ್ವ್ ಮಾಡೋದು ತೋರಿಸ್ತಾ ಇದ್ದೀನಿ. ಈ ಸಾರು ಇದೆಯಲ್ಲ, ಇದಿದ್ರೆ ಖಂಡಿತ ಸೈಡ್ ಡಿಶ್ ಕೂಡ ಏನೂ ಬೇಡ. ಈಗ ಅನ್ನಕ್ಕೆ ಸರ್ವ್ ಮಾಡೋದು ತೋರಿಸ್ತಾ ಇದ್ದೀನಿ ಬಟ್ಲಲ್ಲಿ. ತುಂಬ ಚೆನ್ನಾಗಿರುತ್ತೆ. 2 ಥರ ಪಲ್ಯ, ಒಂದು ಉಪ್ಪಿನಕಾಯಿ, ಹಲಸಿನಕಾಯಿ, ಮಾವಿನಕಾಯಿ, ಉಪ್ಪಿನಕಾಯಿ ಬಡಿಸಿದ್ದೀನಿ. ತುಂಬಾ ಚೆನ್ನಾಗಾಗುತ್ತೆ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ವಿಡಿಯೋನ ಮೊದಲಿಂದ ಕೊನೆ ತನಕ ನೋಡಿ. ಎಲ್ಲರಿಗೆ ನಮಸ್ಕಾರ.